ನಮಸ್ತೆ. ಇವತ್ತು ನಮ್ಮ ಜೊತೆಗೆ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರದ ಅರ್ಚಕರಿದ್ದಾರೆ. ಸೊ ಅವರು ಈ ಮೊದಲು ನಾವೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಅದಾದ ನಂತರ ಒಂದಷ್ಟು ಭಕ್ತರು ಇಲ್ಲಿಗೆ ಬಂದರು, ಒಂದಷ್ಟು ಜನರ ಸಮಸ್ಯೆಗಳೆಲ್ಲ ಕೂಡ ಪರಿಹಾರ ಆಗ್ತಾ ಹೋಯಿತು. ಹಾಗಾಗಿ ಅವ್ರ ಹತ್ರ ಕೇಳ್ಕೊಳ್ಳೋಣ ಎಷ್ಟು ಜನ ಭಕ್ತರು ಬಂದಿದ್ದಾರೆ, ಏನೆಲ್ಲ ಆಯಿತು ಅಂತ. ನಮಸ್ತೆ. ಅದಾದ ನಂತರ ನಾವು ಮೊದಲೊಂದು ವಿಡಿಯೋ ಮಾಡಿದ್ವಿ. ಅದಾದ ನಂತರ ಹೇಗೆ ಭಕ್ತರೆಲ್ಲ ಜಾಸ್ತಿ ಬಂದರೆ ಹೇಗೆ ಬರ್ತಾ ಇದ್ದಾರೆ, ನೋಡಿ ಬರ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಹೇಳಿ ತಾಯಿ ಒಂದು ಒಳ್ಳೆ ಆರೋಗ್ಯ ಎಲ್ಲ ಸುಧಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಏನೇ ಕಾಯಿಲೆ ಇದ್ದರೂ ತಾಯಿ ಅದು ಪ್ರಸಾದದಲ್ಲಿ ಗುಣಪಡಿಸಿ ಹೋಗ್ತದೆ. ನಮಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿ. ನಾವು ಎಲ್ಲಿದ್ದೇವೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಮುಂಚೆ ನಾವು ಏನು ಕೆಲಸ ಮಾಡ್ತಿದ್ದೀವಿ, ದೇವರ ಸೇವೆ ಮಾಡುವಾಗ ಈಗ ಎಷ್ಟು ಆನಂದ. ಆದರೆ ನಮ್ಮನ್ನು ನೋಡುವ ರೀತಿ ಬೇರೆ ಇರ್ತದೆ ಜನಗಳು. ಅಂದರೆ ಮುಂಚೆ ಒಳ್ಳೆ ಘನತೆ ಕೊಡ್ತಾಯಿದ್ರು. ಅಂದರೆ ನಮಗೆ ಘನತೆ ಬೇಕಾಗಿಲ್ಲ, ನಮಗೆ ದೇವರು ಘನತೆ ಕೊಟ್ಟರೆ ಸಾಕು. ಆದರೆ ಮುಂಚೆಯಾಗಿ ಬಾಂಧವ್ಯ ನಮ್ಮ ಸಂಬಂಧಿಕರಾಗಲಿ ನಮ್ಮ ಮನೆಯಲ್ಲಿ ಆಗಲಿ ಆ ಥರ ಮುಂಚೆಯಾಗಿ ಇರೋದಿಲ್ಲ. ಆದರೆ ನಮಗೆ ಅದರ ಬಗ್ಗೆ ಚಿಂತೆ ಇಲ್ಲ. ನಮಗೆ ಯಾಕೆಂದರೆ ದೇವರು ಬೇಕು, ನಮಗೆ ಆರೋಗ್ಯ ಬೇಕು. ಆರೋಗ್ಯ ಇದ್ದರೆ ಏನು ಮಾಡ್ಬೋದು ನಾವು. ನಮಗೆ ಆಸ್ತಿ ಬೇಡ, ಬಂಗಾರ ಬೇಡ, ಯಾವುದು ಬೇಡ. ಆರೋಗ್ಯಕ್ಕಿಂತ ಬೇರೆ ಯಾವುದಿಲ್ಲ. ದೇವರು ಹೇಳುವುದೇ ಆರೋಗ್ಯ ಬೇಕು ನಿಮಗೆ. ನನಗೆ ಕೇಳ್ತಾ ಇದ್ದಾರೆ, ನೀವು ಆ ದೇವಸ್ಥಾನಕ್ಕೆ ಹೋಗಿದ್ದಿ, ನೀನು ಸೇವೆ ಮಾಡ್ತಾ ಇದ್ದಿ, ನಿನ್ನ ಕೈಯಲ್ಲಿ ಏನಿದೆ, ನೀವು ಸಾಲದಲ್ಲಿ ಇದ್ದಿ ಅಂತ. ಅದಕ್ಕೆ ನನಗೆ ಚಿಂತೆ ಇದೆ. ಯಾಕಂದರೆ ನನಗೆ ಆರೋಗ್ಯ ಇದೆ, ನನಗೆ ಇದೆ, ನನ್ನ ಮಕ್ಕಳಿಗಿದೆ, ಹೆಂಡತಿಗೆ ಇದೆ, ಆರೋಗ್ಯ ಇದೆ. ಸ್ವಲ್ಪ ಹೆಂಡತಿಗೆ ಇದ್ದಿದೆ. ಆದರೆ ಅವರ ಕುಟುಂಬದಿಂದ ಬಂದದ್ದು, ನಾಗದೇವರ ಕುಟುಂಬ ಅವರು ಹೋಗುವುದಿಲ್ಲ, ದೈವದೇವರು ಹೋಗುವುದಿಲ್ಲ. ಅದರಿಂದ ಬಂದಿದೆ. ಅದು ಹೇಳ್ತಿದ್ದಾರೆ ನೀನು ಹೋಗಿ ಅಲ್ಲಿ ಸರಿ ಆಗಲಿಲ್ಲ ಅಂತ. ಆದರೆ ನನಗೆ ಬೇಜಾರಿಲ್ಲ. ಯಾಕೆಂದರೆ ಅದು ನಮ್ಮಿಂದ ಬಂದದ್ದಲ್ಲ, ಅದು ಅವರಿಂದ ಬಂದದ್ದು. ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ, ಅದು ಅವರಿಗೆ ಬಿಟ್ಟದ್ದು. ಅದು ಮಕ್ಕಳಿಗೆ ಸಹ ಒಂದು ಶೀತ ಜ್ವರ ಅದು ಬಿಟ್ಟರೆ ಬೇರೆ ಯಾವ ಕಾಯಿಲೆ ತಾಯಿ ಕೊಡಲಿಲ್ಲ. ಅದನ್ನು ತುಂಬ ಖುಷಿ ಆಗ್ತಿದೆ ನಮಗೆ. ಈಗ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಜನ ಕೆಟ್ಟದ್ದು ಮಾತಾಡ್ತಾರೆ, ಇದು ಚೆನ್ನಾಗಿಲ್ಲ ಅಂತ ಮಾತಾಡ್ತಾರೆ, ಮೋಸ ಅಂತ ಮಾತಾಡ್ತಾರೆ. ಸೊ ಹಾಗೆ ನಿಮ್ಗೆ ಏನು ಅನಿಸುತ್ತೆ? ಒಮ್ಮೆ ನೋವಾಗುತ್ತೆ ನಮಗೆ, ದೇವರ ಸೇವೆ ಮಾಡಿ ಅಂತ ಮಾತು ಕೇಳಿಸ್ಬೇಕಲ್ಲ ಅಂತ. ಆದರೆ ನಮಗೆ ಮತ್ತೊಮ್ಮೆ ಆಗುತ್ತೆ. ದೇವರು ಹೇಳ್ತಾರೆ, ಈಗ ಒಳ್ಳೆ ದಾರಿಯಲ್ಲಿ ಹೋಗುವಾಗ ಕೆಟ್ಟ ಹುಳಗಳೆಲ್ಲ ಸಿಗುತ್ತೆ. ಆದರೆ ಅದನ್ನು ಕಲ್ಲು ಸಿಗುತ್ತೆ, ಮುಳ್ಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದನ್ನು ಪಕ್ಕಕ್ಕೆ ಸರಿಸಿ ನಾವು ಮುಂದೆ ಹೋಗ್ತಾ ಇರಬೇಕು. ಮತ್ತೆ ಒಳ್ಳೆ ದಾರಿ ಸಿಗುತ್ತೆ ನಮಗೆ. ಬೆಟ್ಟ ಒಂದು ಬೆಟ್ಟ ಆದರೆ ಮತ್ತೆ ಇನ್ನೊಂದು ಬೆಟ್ಟ ಎತ್ತರ ಇರ್ತದೆ. ಹಾಗೆ ಅದಕ್ಕೆ ನಮಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಯಾರು ಏನೇ ಹೇಳಲಿ ತಾಯಿ ಪ್ರಸಾದ ಕೊಡ್ತಾರೆ. ಕೆಲವರು ಪ್ರಸಾದ ಬಾಯಿಗೆ ಹಾಕುವಾಗ ಅವರು ಕೆಲವರು ಎಣಿಸ್ತಾರೆ, ದೇವರು ಪ್ರಸಾದ ಹಾಕಿದ್ದಾರೆ, ನಮಗೆ ಇದರಿಂದ ಒಳ್ಳೆಯದಾಗುತ್ತೆ ಅಂದರೆ ಎಣಿಸ್ತಾರೆ. ಕೆಲವರು ಅವರು ಮನಸ್ಸಲ್ಲಿ ಯೋಚಿಸ್ತಾರೆ, ದೇವರು ಅಂತ ಯೋಚಿಸಲ್ಲ ಅವರು. ಮಾನವ ಏನಾದ್ರು ಹಾಕಿ ನಮ್ಮನ್ನು ವಶೀಕರಣ ಮಾಡ್ತಾನೆ ಅಂತ ಅವರ ಮನಸ್ಸಲ್ಲಿ ಬರುತ್ತೆ. ನಮಗೆ ತಾಯಿ ಒಂದು ವಾರಕ್ಕಿಂತ ಮುಂಚೆ ಹೇಳಿದ್ರು, ಈ ಮಾತು ಬಂದಿದೆ. ಒಮ್ಮೆ ಬರುವುದಕ್ಕಿಂತ ಮುಂಚೆ ತಾಯಿ ಹೇಳಿದ್ರು, ಈ ಥರ ಬರುತ್ತೆ. ಆದರೆ ನಾನು ಎಲ್ಲರಿಗೂ ಪ್ರಸಾದ ಹಾಕ್ತೀನಿ, ಹಣೆಗೆ ಹಾಕ್ತೀನಿ, ಬಾಯಿಗೆ ಹಾಕ್ತೀನಿ. ಯಾಕೆಂದರೆ ನನಗೆ ಎಲ್ಲರೂ ಒಂದೇ ಲೆಕ್ಕ. ಅವರ ಮನಸ್ಸು ಏನಿದ್ರು ಅದು ಅವರಿಗೆ ಬಿಟ್ಟದ್ದು. ಅವರು ಮದ್ದು ಅಂದರೆ ಮದ್ದು, ಪ್ರಸಾದ ಅಂದರೆ ಪ್ರಸಾದ, ವಶೀಕರಣ ಅಂದರೆ ಅದು ಅವರಿಗೆ ಬಿಟ್ಟದ್ದು. ತಾಯಿ ಮುಂಚೆನೇ ಹೇಳಿದ್ದಾರೆ ನಮಗೆ ಈ ಥರ ಬರ್ತದೆ, ಈ ಥರ ಎಣಿಸ್ತಾರೆ. ನನಗೆ ಯಾರು ಹೇಗೆ ಎಣಿಸ್ತಾರೆ ನನಗೆ ಗೊತ್ತಾಗ್ತದೆ. ಆದರೆ ನಾನು ಅವರಿಗೂ ಪ್ರಸಾದ ಆಗ್ತದೆ. ಆಗದಿದ್ರೆ ನಾನು ಕೆಟ್ಟವಳಾಗ್ತೀನಿ ಅಂತ ಹೇಳಿದ. ಹೌದು. ಈಗ ಜೀರ್ಣೋದ್ಧಾರದ ಒಂದು ಕೆಲಸ ತಿಳಿದು ಬಿಟ್ಟಿದ್ದೀರಿ, ಹಾಗಾಗಿ ಸಹಕಾರಗಳು ಬರ್ತಾ ಇದೆಯಾ? ಹೇಗೆ? ಸಹಕಾರ ತುಂಬ ಕಮ್ಮಿ ಇದೆ. ಯಾಕಂದರೆ ಅದಕ್ಕೆ ಬೇಕಾದ ಜನ ಸಿಗುವುದಿಲ್ಲ. ಆದರೂ ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು. ಈಗ ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಾಕಿದ್ದೇವೆ. ಇದನ್ನು ಕೆಲವರಿಗೆ ನೋಡಿ ಅವರ ಕೈಯಲ್ಲಿ ಆಗುವುದಿಲ್ಲ. ಅಂದರೆ ಬಡವರು ಇರ್ತಾರೆ, ಅಂದರೆ ಬಡವರು ಕೊಡ್ತಾರೆ, ಕೊಡುವುದಿಲ್ಲ ಅಂತಲ್ಲ. ಅವರು ನೋಡಿ ಹಾಗೆ ಇರಬಾರ್ದು. ಯಾಕೆಂದರೆ ಅದನ್ನು ಮತ್ತೊಬ್ಬರಿಗೆ ಹಂಚಿ ಅದರಲ್ಲಿ ಅದು ಯಾರು ಈ ದೇವಸ್ಥಾನಕ್ಕೆ ಕೈ ಜೋಡಿಸುವವರು ಇದ್ದಾರೆ ಅಲ್ಲಿವರೆಗೆ ಮುಟ್ಟುವವರೆಗೆ ಅವರು ಮಾಡಲಿ ಅಂತ ನಾನು ಎಲ್ಲ ಭಕ್ತರಲ್ಲಿ ಬೇಡಿಕೊಳ್ಳುದು. ಯಾಕೆಂದರೆ ಕೆಲವರು ನಮ್ಮ ಹತ್ರ ಕೇಳ್ತಾರೆ, ಇದು ಧರ್ಮದರ್ಶಿಗಳ ಮನೆದ ಕೇಳ್ತಾರೆ. ನಿಜವಾಗಿ ನಾನು ಹೇಳ್ತೇನೆ, ಇದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಜಗನ್ಮಾತೆ. ಅಂದರೆ ಎಲ್ಲ ಜಗತ್ತಿಗೆ ತಾಯಿಯವರು. ಇವರು ಹೇಳೋದು, ನಾನು ಗ್ರಾಮಕ್ಕೆ ಸಂಬಂಧಪಟ್ಟಲ್ಲ ಅವಳಲ್ಲ, ನಾನು ತಾಲೂಕಿಗೆ ಸಂಬಂಧಪಟ್ಟಲ್ಲ, ಒಂದು ಜಿಲ್ಲೆಗೆ ಸಂಬಂಧಪಟ್ಟದ, ಇಡೀ ದೇಶಕ್ಕೆ ಸಂಬಂಧಪಟ್ಟದ್ದು. ಎಲ್ಲ ಊರಿನ ಜನಗಳು ಇಲ್ಲಿ ಬರಬೇಕು. ಅಂದರೆ ಇಂಥ ಜಾಗ ನಾನು ನೋಡಿದ ಮತ್ತೆ ನನಗೆ ಗೊತ್ತಿಲ್ಲ. ಇಂಥ ಜಾಗ ತಾಯಿ ನಮಗೆ ಏನೆಲ್ಲ ನಾವು ಆಚಾರ ವಿಚಾರಗಳ ಬಗ್ಗೆ ನಾವು ಹೇಗೆ ಇರಬೇಕು ಅಂತ ತುಂಬ ಚೆನ್ನಾಗಿ ನಮಗೆ ಹೇಳಿಕೊಡ್ತಾರೆ. ಯಾಕೆಂದರೆ ನಾನು ಧ್ಯಾನಕ್ಕೆ ಕೂತು ದೇವರನ್ನು ನೋಡಿ ದೇವರಲ್ಲಿ ಮಾತಾಡಿದಲ್ಲ, ದೇವರು ನಮಗೆ ಬಂದು ಒಬ್ಬನ ಶರೀರದಲ್ಲಿ ಬಂದು ನಮಗೆ ಈ ಥರ ಬುದ್ಧಿ ಮಾತು ಹೇಳ್ತಾರೆ ಅಂದರೆ ನೀವು ಯಾವ ಥರ ಇರಬೇಕು ಅಂತ ಹೇಳ್ತಾರೆ ಅಂದರೆ ಇದು ನನಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ
ಒಬ್ಬ ಮಾನವನ ಮೇಲೆ ಮಾನವನ ಶರೀರದಲ್ಲಿ ದೇವರು ಬಂದು ಅವ್ರ ಬುದ್ಧಿ ಹೇಳ್ಬೇಕಾದ್ರೆ ಆ ಮಾನವ ಹೇಗಿರಬೇಕು ಅಂತ ನನಗೆ ಯೋಚನೆ ಮಾಡ್ತಿದೆ. ಯಾಕಂದರೆ ಮಾನವ ಕೆಲವರಿರ್ತದೆ ಶುದ್ಧವಾಗಿಲ್ಲ, ಮಾನವ ಅಶುದ್ಧವೇ. ಯಾಕೆಂದರೆ ಮಾನವಲ್ಲಿ ಮಲ ಇದೆ, ಮೂತ್ರ ಇದೆ, ರಕ್ತ ಇದೆ, ಎಲ್ಲ ಇದೆ, ಕಫ ಇದೆ. ನಾವು ಒಮ್ಮೆ ಉಗುಳಿದ ಆ ಕಫವನ್ನು ಮತ್ತೆ ಆ ಕಡೆ ನೋಡೋದಿಲ್ಲ. ನಾವು ಮೂತ್ರ ಮಾಡಿದ್ರೆ ಮತ್ತೆ ಆ ಕಡೆ ಹೋಗುದಿಲ್ಲ, ಮಲ ವಿಸರ್ಜನೆ ಮಾಡಿದ್ರೆ ಮತ್ತೆ ಆ ಕಡೆ ಹೋಗುದಿಲ್ಲ. ಯಾಕಂದರೆ ಅದು ಎಲ್ಲ ಶರೀರದಲ್ಲಿದೆ. ಮಾನವ ಯಾವಾಗಲೂ ಕೊಲಕ್ಕೆ ಸ್ವಚ್ಛ ಅಂತ ಇಲ್ಲ. ಹಾಗಾಗಿ ಒಳ್ಳೆಯದಂದರೆ ಮನಸ್ಸು ಸ್ವಚ್ಛ ಇರಬೇಕು. ಮನಸ್ಸು ಸ್ವಚ್ಛ ಇದ್ದಾಗ ದೇವರವರವರಿಗೆ ಹೊಕ್ಕಿ ಅವರ ಮೂಲಕ ನಮಗೆ ಒಂದು ಈ ಥರ ಬುದ್ಧಿ ಹೇಳ್ತಾರೆ. ಅಂದರೆ ಆ ಮಾನವ ಹೇಗಿರಬೇಕು, ಮಾನವರು ಏನೇ ಹೇಳಿ ಅವನು ಕೆಟ್ಟವನು, ಅವನು ಎಂಥವನೇ ಆಗಿರಲಿ, ಅದು ನಮಗೆ ಚಿಂತೆ ಇಲ್ಲ. ದೇವರು ಅವರ ಶರೀರದಲ್ಲಿ, ಈ ಧರ್ಮದರ್ಶಿಯ ಶರೀರದಲ್ಲಿ ಬಂದು ನಮಗೆ ಈ ಥರ ಬುದ್ಧಿ, ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ನಮಗೆ ಜೀವನದಲ್ಲಿ ಹೇಗಿರಬೇಕು ಅಂತ ಬುದ್ಧಿ ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ಬೇರೆ ಯಾವುದಿಲ್ಲ. ಖಂಡಿತ. ಈಗ ಒಂದು ಸಮಾಜಕ್ಕೆ ಒಳ್ಳೇದು ಮಾಡೋ ಕೆಲಸಕ್ಕೋಸ್ಕರ ನೀವೆಲ್ಲರೂ ಕೈ ಹಾಕಿದ್ದೀರಿ. ಯಾರಿಗೂ ಕೂಡ ನಿಮಗೆ ದುಡ್ಡು ಮಾಡೋ ಯೋಚನೆ, ಆಸ್ತಿ ಮಾಡೋ ಯೋಚನೆ ಇದು ಯಾವುದೂ ಇಲ್ಲ ಯಾರಲ್ಲೂ. ನನಗೆ ದುಡ್ಡು ಬೇಡ, ಆಸ್ತಿ ಬೇಡ, ಬಂಗಾರ ಬೇಡ, ಯಾವುದು ಬೇಡ. ತಾಯಿ ಹತ್ರ ಕೇಳೋದೆಂದೇ. ನಮಗೆ ನನ್ನದು ಅಂತ ಏನಿಲ್ಲ. ನಮ್ಮದೊಂದು ದ್ವಿಚಕ್ರ ವಾಹನ ಇದೆ, ಅದು ನನ್ನ ಹೆಸರಲ್ಲಿದೆ, ಬೇರೆ ಏನಿಲ್ಲ. ನನಗೆ ಆಸೆ ಏನೂ ಇಲ್ಲ. ಯಾಕೆಂದರೆ ಆರೋಗ್ಯವಾಗಿರಬೇಕು. ಕೆಲವರಿಗೆ ಬೇಕಾದಷ್ಟು ಆಸ್ತಿ ಇರ್ತದೆ, ದುಡ್ಡು ಇರ್ತದೆ, ಬಂಗಾರ ಇರ್ತದೆ, ಆದರೆ ಅವರಿಗೆ ಬೇಕಾದದ್ದು ತಿನ್ಲಿಕ್ಕೆ ಆಗುವುದಿಲ್ಲ. ನಮಗೆ ಆ ಥರ ಇಲ್ಲ. ದೇವರು ಯಾವುದು ಬೇಕಾದ್ರೂ ನಾವು ತಿನ್ಬೋದು, ಸಾಲ ಮಾಡಿ ಅದು ತಿನ್ಬೋದು. ಒಳ್ಳೆ ನಿದ್ದೆ ಬರ್ತಾ ಇದೆ, ಆರೋಗ್ಯ ಇದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದೆ. ದೇವರು ಹೇಳಿದ್ದು, ನನ್ನ ಪಾದ ಸೇರುವವರಿಗೆ ನಿನಗೆ ಆರೋಗ್ಯ ಕೊಡ್ತೀನಿ. ನನಗೆ ಅಷ್ಟೇ ಬೇಕಾಗಿದ್ದು, ನನಗೆ ಬೇರೆ ಏನು ಬೇಡ. ಅದಕ್ಕಿಂತ ಬೇರೆ ನಮಗೆ ಯಾವ ಆರೋಗ್ಯ ಬಗ್ಗೆ ಯಾವುದು ಬೇಡ. ನನಗೆ ಅದೇ ಬೇಕಾಗಿರೋದು. ನನ್ನ ಬಂಧುಗಳಾಗಲಿ ಬೇರೆಯವರಾಗಲಿ ನಿನ್ಗೆ ಏನು ಸಿಕ್ಕಿದೆ ಅಂದ್ರೆ ನನಗೆ ಆರೋಗ್ಯ ಸಿಕ್ಕಿದೆ, ಅಷ್ಟು ಸಾಕು ನನಗೆ. ಖಂಡಿತ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಖಂಡಿತವಾಗಿಯೂ ತಾಯಿ ಎಲ್ಲರನ್ನ ಕೈ ಹಿಡಿತಾಳೆ. ಮತ್ತು ಅದು ತಾಯಿಯೇ ಇಚ್ಛೆ, ತನಗೊಂದು ಜೀರ್ಣೋದ್ಧಾರ ಆಗಬೇಕು, ಒಂದು ದೇವಸ್ಥಾನ ಆಗಬೇಕು. ಹಾಗಾಗಿ ಆ ಇಚ್ಛೆಯನ್ನು ತಾಯಿಯೇ ಈಡೇರಿಸಿಕೊಳ್ತಾಳೆ. ಹಾಗಾಗಿ ನಾವೆಲ್ಲರೂ ಸಹಕಾರ ಕೊಡಬೇಕು. ಈಗ ಈ ವಿಡಿಯೋವನ್ನ ಯಾರೆಲ್ಲ ನೋಡ್ತಾ ಇದ್ರು ಅವರು ಅವರ ಕೈಯಿಂದ ಆದಷ್ಟು ಸಹಾಯವನ್ನ ಮಾಡಿದ್ರೆ ಖಂಡಿತವಾಗಿಯೂ ದೇವಸ್ಥಾನ ಅನ್ನೋದು ಅದ್ಭುತವಾಗಿ ನೆಲೆಗೊಳ್ಳುತ್ತೆ. ಈ ಪ್ರದೇಶ ಇನ್ನೊಂದಷ್ಟು ಜಗತ್ ಪ್ರಸಿದ್ಧ ಆಗುತ್ತೆ. ತುಂಬಾ ಜನರು ಈ ಪ್ರದೇಶಕ್ಕೆ ಬರೋರು ಇರ್ತಾರೆ. ಹಾಗಾಗಿ ನೀವು ಕೂಡ ಈ ವಿಡಿಯೋವನ್ನ ಯಾರೆಲ್ಲ ನೋಡ್ತಾ ಇದ್ರು ನೀವೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬನ್ನಿ. ಈ ಕ್ಷೇತ್ರದಲ್ಲಿ ಬಂದು ನಿಂತು ಅನುಭವಿಸಿಕೊಂಡು ಆನಂತರ ನೀವು ಮಾತನಾಡಿ, ಒಳ್ಳೆದೋ ಕೆಟ್ಟದೋ ಅಂತ. ನೀವು ಎಲ್ಲೋ ಒಂದು ಕಡೆ ನಿಂತು ಇದು ನಂಗೆ ಒಳ್ಳೇದಾಗ್ಲಿಲ್ಲ ಕೆಟ್ಟದಾಗ್ಲಿಲ್ಲ ಅಂತ ಮಾತಾಡೋದಕ್ಕಿಂತ ಈ ಕ್ಷೇತ್ರದಲ್ಲಿ ಬಂದು ಈ ಕ್ಷೇತ್ರದಲ್ಲಿ ನಿಮ್ಮ ಕಷ್ಟವನ್ನ ಹೇಳಿಕೊಂಡು ಅದಾದ ನಂತರ ನೀವು ಮಾತಾಡೋದು ಒಳ್ಳೇದು ಅಂತ ನನ್ನ ಪ್ರಕಾರ. ದೇವರು ಹೇಳಿದೆ, ನಾವೀಗ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ದೇವರನ್ನು ಆರಾಧನೆ ಮಾಡ್ತೇವೆ. ಮೊದಲಾಗಿ ನಮಗೆ ಏನು ಬೇಕಾದ್ರೆ ಮೊದಲ ಕುಟುಂಬದಲ್ಲಿ ನಾಗದೇವರು ಬೇಕು. ನಾಗದೇವರಿದ್ರೆ ಆರೋಗ್ಯ ಸಿಗುತ್ತೆ, ಮತ್ತೆ ಅನ್ನ ಸಂಪಾದನೆ ಯಾವುದಿದ್ದು ಅದರಲ್ಲಿ ಬರುತ್ತೆ. ಮತ್ತು ಕುಟುಂಬದ ದೇವ ಅಂದರೆ ಕಲ್ಲುಟ್ಟಿ ಪಂಜಲ್ಲಿ ಗುಳಿಗ ಕುಟುಂಬಕ್ಕೆ ಇಷ್ಟು ಇದ್ದು ಮನೆಯಲ್ಲಿ ನಾವು ನೆಮ್ಮದಿಯಿಂದ ನಗ್ತಾ ಇದ್ದರೆ ಅದಕ್ಕಿಂತ ಬೇರೆ ಯಾವುದಿಲ್ಲ. ದೇವರು ತಾಯಿ ಹೇಳೋದೇನೆಂದರೆ ಮಾಟ ಮಂತ್ರ ಅಂತ ಯಾವುದೂ ಇಲ್ಲ. ನಾವು ನೆನೆಸಿದರೆ ಮಾಟ, ನಾವು ಮನೆಯಲ್ಲಿ ಕಚ್ಚಾಟ ಮಾಡಿದರೆ ಅದೇ ಮಾಟ, ನಾವು ದೇವರ ಹತ್ರ ಮೇಲೆ ಆನೆ ಇಟ್ಟರೆ ಅದೇ ಮಾಟ, ಬೇರೆ ಮಾಟ ಅಂತ ಏನೂ ಇಲ್ಲ. ನಾವು ಕೆಲವರು ತಲೆ ಕೆಡಿಸಿ ಅದಕ್ಕೆ ಮಾಟ ಮಂತ್ರ ಅದಕ್ಕೆ ಹೋಗ್ತಾ ಇರ್ತಾರೆ. ನಾವು ಮನೆಯಲ್ಲಿ ದೇವರನ್ನು ಯಾವ ರೀತಿ ವರ್ಷಕ್ಕೊಮ್ಮೆ ಅವರಿಗೆ ಅಗಳು ಸೇವೆ ಮತ್ತು ಸಂಕ್ರಾಂತಿ ಸೇವೆ ಏನು ಮಾಡ್ತೇವೆ ಆ ಥರ ಮಾಡಿದರೆ, ದೇವರನ್ನು ನಂಬಿಕೊಂಡಿದ್ರೆ ಯಾವುದಿಲ್ಲ, ಮಾಟನಿಲ್ಲ, ಮಂತ್ರನಿಲ್ಲ, ಯಾವುದಿಲ್ಲ. ಮಾಟ ಮಾಡುವುದರೆ ನಮಗೆ ಮಾಡಲಿ, ಅದು ನಾನು ಧೈರ್ಯದಲ್ಲಿ ಹೇಳಬಲ್ಲಿದ್ದ. ಯಾಕೆಂದರೆ ನಮಗೆ ತಾಯಿ ಇದ್ದಾರೆ. ತಾಯಿ ಇರುವಾಗ ನಮಗೆ ಮಾಟ ಮಾಡೋದು ಏನು ನಮಗೆ ನಾಟುವುದಿಲ್ಲ. ಹಾಗಾಗಿ ನಾವು ಧೈರ್ಯವಾಗಿ ಹೇಳ್ತೇವೆ, ಏನಾದರೂ ಮಾಡಿದಿದ್ರೆ ನಮಗೆ ಮಾಡಿ ಧೈರ್ಯದಲ್ಲಿ ಎದೆ ಕೊಟ್ಟು ನಾವು ನಿಂತಿದ್ದೇವೆ. ಯಾಕೆಂದರೆ ನಮ್ಮ ತಾಯಿಯನ್ನು ನಂಬಿದ್ದೇನೆ, ಆಳವಾಗಿ ನಂಬಿದ್ದೇನೆ. ನೀವು ಯಾವುದೇ ಕಾಯಿಲೆ ಇರಲಿ, ನಿಮಗೆ ಕ್ಯಾನ್ಸರ್ ಇರಲಿ, ಯಾವುದೇ ಬ್ರೈನ್ ಟ್ಯೂಮರ್, ಯಾವುದೇ ವೈದ್ಯರಿಗೆ ಗುಣಪಡಿಸಲಾಗದಂಥ ಕಾಯಿಲೆ ನಿಮ್ಮಲ್ಲಿದ್ದರೆ ನಂಬಿಕೆ ಇಟ್ಟು ತಾಯಿ ಹತ್ರ ಬನ್ನಿ. ತಾಯಿ ಬರೀ ಪ್ರಸಾದದಲ್ಲಿ ಗುಣಪಡಿಸೋದು ನನ್ನ ಕಣ್ಣೆದುರಿಗೆ ಇದೆ. ಹಾಗಾಗಿ ಬೇರೆಯವರು ಆ ಥರ ಹೇಳ್ತಾರೆ, ದುಡ್ಡು ಮಾಡ್ತಾರೆ, ಆ ಥರ ಹೇಳ್ತಾರೆ, ಅದನ್ನು ನೀವು ಯೋಚನೆ ಮಾಡಬೇಡಿ ಅಂತ ನಾನು ಭಕ್ತರಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಖಂಡಿತ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರಿ. ನಿಮ್ಮ ಏನೆಲ್ಲ ಆಲೋಚನೆಗಳಿದೆ ಇದೆಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ, ಧನ್ಯವಾದ.